ಅತ್ಯಾಚಾರಿಗಳಿಗೆ ನಡು ರಸ್ತೆಯಲ್ಲಿ ನಿಲ್ಲಿಸಿ ಜೀವಂತವಾಗಿ ಸುಟ್ಟರೂ ಸಮಾಧಾನ ಆಗಲ್ಲ. ಧ್ರುವ ಸರ್ಜಾ ಹೇಳಿಕೆ. ಎಸ್, ಕೋಲ್ಕತ್ತಾದ ಸರ್ಕಾರಿ ಸ್ವಾಮ್ಯಕ್ಕೆ ಒಳಪಟ್ಟಿರುವಂತಹ ಆರ್ಜಿ ಕಾರ್ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ಕಿರಿಯ ವೈದ್ಯೆಯ ಮೇಲೆ ಅಮಾನುಷವಾಗಿ ಅತ್ಯಾಚಾರವೆಸಗಿ ಬರ್ಬರವಾಗಿ ಹತ್ಯೆ ಮಾಡಲಾಗಿತ್ತು. ಆಗಸ್ಟ್ 9ರಂದು ರಾತ್ರಿ ಪಾಳಿಯಲ್ಲಿದ್ದ ಟ್ರೈನಿ ವೈದ್ಯೆಯ ಮೇಲೆ ಅತ್ಯಾಚಾರ ಎಸಗಲಾಗಿತ್ತು. ಸುಮಾರು 36 ಗಂಟೆಗಳ ಕಾಲ ನಿರಂತರ ಕೆಲಸ ಮಾಡಿದ್ದ ವೈದ್ಯೆ ವಿಶ್ರಾಂತಿಗೆಂದು ತೆರಳಿದ್ರು. ಆ ವೇಳೆ ಅತ್ಯಾಚಾರ ಮಾಡಿ ಹಿಂಸೆ ಕೊಟ್ಟು ಹತ್ಯೆ ಮಾಡಲಾಗಿತ್ತು. ಕೋಲ್ಕತ್ತಾದ ಆಸ್ಪತ್ರೆಯಲ್ಲಿ ಅತ್ಯಾಚಾರಕ್ಕೆ ಒಳಗಾದ 31ರ ಟ್ರೈನಿ ವೈದ್ಯೆಯ ಪ್ರಾಥಮಿಕ ಮರಣೋತ್ತರ ಪರೀಕ್ಷೆ ವರದಿಯಲ್ಲಿ ಆಘಾತಕಾರಿ ಅಂಶಗಳು ಹೊರಬಿದ್ದಿದೆ. ಅತ್ಯಾಚಾರ ಎಸಗಿರೋ ಆರೋಪಿ ಸಂಜಯ್ ರಾಯ್ ವೈದ್ಯ ಮೇಲೆ ಬರ್ಬರವಾಗಿ ಹಲ್ಲೆ ನಡೆಸಿದ್ದಾನೆ ಎನ್ನಲಾಗಿದೆ. ವೈದ್ಯೆಯ 2 ಕಣ್ಣು ಬಾಯಲ್ಲಿ ರಕ್ತಸ್ರಾವವಾಗಿದೆ. ವೈದ್ಯೆಯ ಗುಪ್ತಾಂಗಗಳಿಂದಲೂ ರಕ್ತ ಸುರಿದಿದ್ದು ದೇಹದ ಹಲವು ಭಾಗಗಳಲ್ಲಿ ಗಾಯಗಳಾಗಿವೆ ಎಂದು ವರದಿಯಾಗಿದೆ. ಕ್ರೂರಿಯ ಈ ಕೃತ್ಯದ ವಿರುದ್ಧ ವೈದ್ಯರು ಪ್ರತಿಭಟನೆ ಮಾಡುತ್ತಿದ್ದಾರೆ. ಇದೇ ವಿಚಾರವಾಗಿ ಮಾರ್ಟಿನ್ ಸಿನಿಮಾದ ನಟ ಧ್ರುವ ಸರ್ಜಾ ಕೂಡ ಆಕ್ರೋಶ ಹೊರಹಾಕಿದ್ದಾರೆ. ಕ್ರೂರಿಗೆ ಶಿಕ್ಷೆ ಆಗಲೇಬೇಕು, ಇಂಥ ವಿಡಿಯೋ ಆಗ್ರಹಿಸಿದ್ದಾರೆ. ಧ್ರುವ ಸರ್ಜಾ ಮಾರ್ಟಿನ್ ಸಿನಿಮಾದ ಪ್ರಮೋಷನ್ನಲ್ಲಿದ್ದಾರೆ. ಅದರಿಂದ ಬಿಡುವು ಮಾಡಿಕೊಂಡು ವಿಡಿಯೋ ಮಾಡಿದ್ರು. ಕೋಲ್ಕತ್ತಾದ ವೈದ್ಯೆಯ ಮೇಲೆ ಅತ್ಯಾಚಾರ ಹಾಗೂ ಹತ್ಯೆ ಕೃತ್ಯವನ್ನ ಖಂಡಿಸಿದ್ದಾರೆ. ಈ ವಿಡಿಯೋ ಮಾಡುತ್ತಿರುವ ಉದ್ದೇಶ 2024 ಆಗಸ್ಟ್ 14ನೇ ತಾರೀಕು ಇಂಡಿಯನ್ ಸ್ಟ್ಯಾಟಿಸ್ಟಿಕ್ ಪ್ರಕಾರ ಪ್ರತಿ 16 ನಿಮಿಷಕ್ಕೊಂದು ಹೆಣ್ಣು ಮಗು ಅತ್ಯಾಚಾರ ಆಗ್ತಿದೆ. ಯತ್ರ ನಾರ್ಯಸ್ತು ಪೂಜ್ಯಂತೆ ತತ್ರ ರಮಂತೆ ದೇವತಾಂ ಅಂತಾರೆ. ಎಲ್ಲಿ ಹೆಣ್ಣು ಮಕ್ಕಳಿಗೆ ಮರ್ಯಾದೆ ಗೌರವ ಇರುವುದಿಲ್ಲವೋ ಅಲ್ಲಿ ಆ ಭಗವಂತನೇ ಇರಲ್ವಂತೆ. ನಮ್ಮದು ರಾಮ ಜನ್ಮಭೂಮಿ ಅಂತ ಕರೆಯುತ್ತೇವೆ. ಕೆಲವು ಬಾಸ್ಟರ್ಸ್ ಮಾಡುತ್ತಿರುವ ಕೃತ್ಯದಿಂದ ನಿಜವಾಗ್ಲೂ ನಮ್ಮ ಭಾರತಕ್ಕೇನೆ ಕೆಟ್ಟ ಹೆಸರು ಎಂದಿದ್ದಾರೆ ಧ್ರುವ ಸರ್ಜಾ. ಇದೇ ವಿಡಿಯೋದಲ್ಲಿ ಹೆಣ್ಣು ಮಕ್ಕಳನ್ನು ಹೀಗೆ ಇರಬೇಕು ಅಂತ ಹೇಳುವುದಕ್ಕಿಂತ ಗಂಡು ಮಕ್ಕಳಿಗೆ 3 ಅಂಶಗಳನ್ನು ಪ್ರತಿಯೊಂದು ಮನೆಯಲ್ಲೂ ಹೇಳಿಕೊಡಬೇಕು ಎಂದಿದ್ದಾರೆ. ಹೆಣ್ಣು ಮಕ್ಕಳಿಗೆ ಮಾತ್ರ ಹೀಗಿರಿ ಹಾಗಿರಿ, ಹೀಗೆ ಬಟ್ಟೆ ಹಾಕೊಳ್ಬೇಡಿ, ಇದನ್ನೇ ಮಾಡಬೇಕು ಅದನ್ನೇ ಮಾಡಬೇಕು ಅಂತ ಹೇಳೋದಕ್ಕಿಂತ ಪ್ರತಿಯೊಬ್ಬರ ಮನೆಯಲ್ಲಿಯೂ ಗಂಡು ಮಕ್ಕಳಿಗೆ 3 ವಿಷಯಗಳನ್ನ ಹೇಳಬೇಕು. ಹೇಗೆ ಹೆಣ್ಣು ಮಕ್ಕಳನ್ನ ಪ್ರೊಟೆಕ್ಟ್ ಮಾಡಬೇಕು, ಹೇಗೆ ಸಪೋರ್ಟ್ ಮಾಡೋದು, ಹೇಗೆ ರೆಸ್ಪೆಕ್ಟ್ ಮಾಡಬೇಕು ಅಂತ ಪ್ರತಿಯೊಬ್ಬರ ಮನೆಯಲ್ಲಿ ಹೇಳಿಕೊಡಲೇಬೇಕು ಎಂದು ಧ್ರುವ ಸರ್ಜಾ ಹೇಳಿದ್ದಾರೆ. ಅತ್ಯಾಚಾರ ಮಾಡಿದವರನ್ನ ನಡು ರಸ್ತೆಯಲ್ಲಿ ನಿಂತು ಸುಟ್ಟಾಕಿದ್ರೂ ಕೂಡ ಸಮಾಧಾನ ಆಗೋದಿಲ್ಲ ಎಂದು ಆಕ್ರೋಶವನ್ನು ಅವರು ಹಾಕಿದ್ದಾರೆ. ಇಂತಹ ಅತ್ಯಾಚಾರಿಗಳಿಗೆ ಅವರು ಸಿಕ್ಕಿ ಕಾನೂನು ರೀತಿ ಶಿಕ್ಷೆ ಆಗಲಿ ಅಂತ ಆ ಭಗವಂತನಲ್ಲಿ ಕೇಳಿಕೊಳ್ತೇನೆ. ಅವರಿಗೆ ಯಾವುದೇ ರೀತಿ ಶಿಕ್ಷೆ ಕೊಟ್ಟರೂ ಕೂಡ ಸಮಾಧಾನ ಆಗೋದಿಲ್ಲ. ಇಂತಹವರನ್ನ ನಡು ರಸ್ತೆಯಲ್ಲಿ ನಿಲ್ಲಿಸಿ ಜೀವಂತವಾಗಿ ಸುಟ್ಟು ಹಾಕಿದ್ರೂ ಕೂಡ ಸಮಾಧಾನ ಆಗೋದಿಲ್ಲ. ಇಂತಹ ಅತ್ಯಾಚಾರಿಗಳಿಗೆ ಆ ಭಗವಂತ ಇವರಿಗೆ ಒಳ್ಳೆಯದನ್ನ ಮಾಡದೇ ಇರಲಿ ಎಂದು ಹೇಳಿದ್ದಾರೆ. ಹಾಗೆ ವಿಡಿಯೋ ಮಾಡುತ್ತಿರೋ ಉದ್ದೇಶ ಅಂದ್ರೆ, ನನಗೂ ಒಬ್ಬಳು ಹೆಣ್ಣು ಮಗಳಿದ್ದಾಳೆ, ಯಾರದೋ ಮನೆಗೆ ಅನ್ಯಾಯ ಆಗಿದೆ ಎಂದಾಗ ನಿಜವಾಗ್ಲೂ ಅವರ ಜೊತೆ ಇರಬೇಕು. ದಯವಿಟ್ಟು ಎಲ್ಲರೂ ಧ್ವನಿ ಎತ್ತಿ ನ್ಯಾಯವನ್ನ ಕೇಳೋಣ. ಇದು ಭಾರತವನ್ನ ಬದಲಾಯಿಸುವ ಸಮಯ ಎಂದು ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ವಿಡಿಯೋ ಮೂಲಕ ಹೇಳಿದ್ದಾರೆ. ರಾಜನನ್ನು ರಾಜನಂತೆಯೇ ನೋಡಲು ನನಗಿಷ್ಟ, ದಚ್ಚು ನೋಡಿ ರಚ್ಚು ಕಣ್ಣೀರು. ದರ್ಶನ್ ಸದ್ಯಕ್ಕೆ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. ಯಾವತ್ತೂ ಹೊರಬರ್ತಾರೆ ಎನ್ನುವುದು ಆ ಕೃಷ್ಣ ಪರಮಾತ್ಮನೇ ಬಲ್ಲ. ಹೌದು, ನಿನ್ನೆ ಮೊನ್ನೆ ಬಂದವರೆಲ್ಲ ಬಾಸು ಇಲ್ಲದೆ ನಮ್ಮ ತ್ರಾಸು ಆಗ್ತಿದೆ ಎಂದು ಒಬ್ಬರಾದ ಮೇಲೆ ಒಬ್ಬರು ಪರಪ್ಪನ ಅಗ್ರಹಾರಕ್ಕೆ ತೆರಳಿ ಅಡ್ಡ ಬಿದ್ದು ಬರ್ತಿದ್ದಾರೆ. ಹೀಗಿರುವಾಗ ಕಿರುತೆರೆಯಲ್ಲಿ ಸದ್ದು ಮಾಡುತ್ತಲೇ ಒಮ್ಮಿಂದೊಮ್ಮೆಲೆ ದರ್ಶನ್ಗೆ ನಾಯಕಿಯಾದ ರಚಿತಾ ರಾಮ್ ಹೇಗೆ ತಾನೇ ಸುಮ್ಮನೆ ಕೂರಲು ಸಾಧ್ಯ? ಎಸ್, ಇನ್ನು ದರ್ಶನ್ ಜೈಲಿಗೆ ತೆರಳಿ 2 ತಿಂಗಳಾಗಿವೆ. ಈ 2 ತಿಂಗಳಲ್ಲಿ ಅನೇಕ ವಿದ್ಯಮಾನಗಳು ನಡೆದಿವೆ. ರಚಿತಾ ರಾಮ್ ಅಭಿನಯದ ಸಂಜು ವೆಡ್ಸ್ ಗೀತಾ ಚಿತ್ರದ ಚಿತ್ರೀಕರಣ ಕೂಡ ಮುಗಿದಿದೆ. ಆದರೆ ದರ್ಶನ್ಗೆ ಮಾತ್ರ ಬಿಡುಗಡೆಯ ಭಾಗ್ಯ ಸಿಕ್ಕಿಲ್ಲ. ಬಹುಶಃ ಹೀಗಾಗಿಯೇ ಏನೋ ಇನ್ನೂ ಕಾಯೋದ್ರಲ್ಲಿ ಅರ್ಥ ಇಲ್ಲವೆಂದು ತೀರ್ಮಾನಕ್ಕೆ ಬಂದಂತೆ ಇರುವ ರಚಿತಾ ರಾಮ್ ಸೀದಾ ಜೈಲಿಗೆ ತೆರಳಿ ತಮ್ಮ ಗುರುವಿನ ದರ್ಶನವನ್ನ ಪಡೆದು ಪುನೀತರಾಗಿದ್ದಾರೆ. ಅದಾಗೆ ರಚಿತಾ ರಾಮ್ ಇವತ್ತು ದರ್ಶನಕ್ಕೆ ಬರುವ ಮುನ್ನ ಪೂರ್ಣ ಪ್ರಜ್ಞಾ ಲೇಔಟ್ ಉತ್ತರಹಳ್ಳಿ ಕೆಂಗೇರಿ ರೋಡ್ ಬಳಿ ಇರುವ ಶ್ರೀ ರಾಘವೇಂದ್ರ ಸ್ವಾಮಿ ಮಠಕ್ಕೆ ತೆರಳಿದ್ರು. ರಾಯರ ದರ್ಶನ ಪಡೆದು ಪೂಜೆ ಸಲ್ಲಿಸಿದ್ರು. ಅಲ್ಲಿಂದ ನೇರವಾಗಿ 3 ಬ್ಯಾಗ್ ಸಮೇತ ಪರಪ್ಪನ ಅಗ್ರಹಾರಕ್ಕೆ ಬಂದಿದ್ದಾರೆ ರಚಿತಾ ರಾಮ್. ಇನ್ನು ಖುದ್ದು ರಚಿತಾ ರಾಮ್ ಹಿಂದೆ ಹೇಳಿದಂತೆ ದರ್ಶನ್ ಅವರ ಪಾಲಿಗೆ ಗುರು. ಸಹಜವಾಗಿ ಗುರುಸ್ಥಾನದಲ್ಲಿರುವ ವ್ಯಕ್ತಿಯನ್ನ ಯಾರು ಹೀಗೆ ಕಂಬಿ ಹಿಂದೆ ನೋಡಲು ಇಷ್ಟಪಡೋಲ್ಲ. ರಚಿತಾ ರಾಮ್ ಅವರಿಗೆ ಕೂಡ ಇಷ್ಟ ಇರಲಿಲ್ಲ. ಯಾಕೆಂದ್ರೆ ರಾಜನನ್ನ ರಾಜನಂತೆಯೇ ನೋಡುವ ಆಸೆ ಇವರದ್ದು. ಹೀಗಾಗಿಯೇ ಇಲ್ಲಿವರೆಗೆ ಜೈಲಿಗೆ ಬಾರದ ರಚಿತಾ ಇಂದು ಮಾಧ್ಯಮದವರ ಮುಂದೆ ತಮ್ಮ ಮನದ ನೋವನ್ನ ಹಂಚಿಕೊಂಡಿದ್ದಾರೆ. ದರ್ಶನ್ ಅವರನ್ನ ನೋಡಿ ನಾನು ಭಾವುಕಳಾದೆ, ಆಗ ಅವರೇ ನನ್ನನ್ನು ಸಮಾಧಾನ ಮಾಡಿದ್ರು ಅಂತಿದ್ದಾರೆ.
ನಾವು ಕಾಯುತ್ತಿದ್ದೇವೆ, ಬೇಗ ಬನ್ನಿ ಎಂದು ಹೇಳಿದೆ. ಅದಕ್ಕೆ ಅವರು, ಕಾನೂನಿನ ಮೇಲೆ ನನಗೆ ನಂಬಿಕೆ ಇದೆ, ಆದಷ್ಟು ಬೇಗ ನಾನು ಹೊರ ಬರ್ತೀನಿ ಎಂದಿದ್ದಾರೆ ಎಂದು ರಚಿತಾರಾಮ್ ಹೇಳಿದ್ದಾರೆ. ನಾನು ಅವರ ಅಭಿಮಾನಿಗಳಂತೆ ಅವರ ಅಭಿಮಾನಿ. ನನ್ನ ಮೇಲೆ, ನನ್ನ ಕುಟುಂಬದ ಮೇಲೆ ಅವರ ಋಣ ಇದೆ. ಅವತ್ತು ಬುಲ್ಬುಲ್ ಚಿತ್ರಕ್ಕೆ ದರ್ಶನ್ ಸರ್ ನನ್ನ ಆಯ್ಕೆ ಮಾಡದೇ ಇದ್ದಿದ್ರೆ ನಾನು ಇವತ್ತು ಬಿಂದ್ಯಾರಾಮ್ನಿಂದ ರಚಿತಾರಾಮ್ ಆಗ್ತಿರ್ಲಿಲ್ವೇನೋ, ಇಷ್ಟು ಎತ್ತರಕ್ಕೆ ಬೆಳೆಯುತ್ತಿರ್ಲಿಲ್ವೇನೋ ಎಂದು ಹೇಳಿದ್ದಾರೆ ರಚಿತಾರಾಮ್. ಉಳಿದಂತೆ ತನ್ನ ಖಾಸಗಿ ಬದುಕನ್ನ ಗಲೀಜು ಮಾಡಿಕೊಂಡು ಜನಪ್ರಿಯತೆ ಅಮಲಿನಲ್ಲಿ ದರ್ಶನ್ ಪರಪ್ಪನ ಅಗ್ರಹಾರದ ಪಾಲಾದ ದರ್ಶನ್ ನ್ಯಾಯಾಂಗ ಬಂಧನವನ್ನ ಆಗಸ್ಟ್ 28ರವರೆಗೆ ವಿಸ್ತರಿಸಲಾಗಿದೆ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಿಮ್ಮ ನ್ಯೂಸ್ 5. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.